ಹೋಗಿವಾಡ್ರು ಸಣ್ಣ ಹುಡುಗರು ನೋಡ್ಕೊಂಡು ಆದ್ರೆ ಫಸ್ಟ್ ಏಡ್ ಬಾಕ್ಸ್ ಏನೈತೆ ಫಸ್ಟ್ ಏಡ್ ಬಾಕ್ಸ್ ನ್ಯೂ ಮಲ್ಲಪ್ಪ ಆರ್ಮಿ ಕಬಡ್ಡಿ ತಂಡದ ಮೇಲೆ ಮಾನನಗೌಡ ದಾಳಿಯನ್ನು ಮಾಡ್ತಾ ಇದ್ದಾನೆ ಹಾಗೂ ಜರ್ಸಿ ನಂಬರ್ 3 ಮತ್ತು ಜರ್ಸಿ ನಂಬರ್ 2 ಇಬ್ಬರು ಸಹೋದರರು ಪ್ರಜ್ವಲ್ ಮತ್ತು ಮಾನನಗೌಡ ಇಬ್ಬರು ಸಹೋದರರು. ಆರ್ಮಿ ತಂಡದ ಮೇಲೆ ಪ್ರಕಾಶ್ ಬುರ್ಲಿ ದಾಳಿಯನ್ನು ಮಾಡ್ತಾ ಇದ್ದಾನೆ. ಅಂಕವನ್ನು ತರುವನು ಇಲ್ಲೋ ಹಾಗೆ ಬರುವನು ಕಾದು ನೋಡೋಣ. ಅದಕ್ಕೆ ಸ್ವಲ್ಪ ನೀರು ಹಾಕ್ತಿರಿ ಬಂದ್ ಮಾಡ್ರಿ ಮ್ಯಾಚ್ ನೋಡ್ರಿ ಹಂಗ ಮಾಡಿದ್ರ ಲೈನ್ ನಂಬರ್ ಕೈ ಎತ್ತಿ ಯಾರಪ್ಪ ಲೈನ್ ನಂಬರ್ ಅಶೋಕ. ಈ ಕಡೆ ಯಾರು ಎಡಗಡೆ ಭಾಗದಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿ ತನ್ನ ಬಲಗೈಯನ್ನು ತೋರಿಸೋದ್ರ ಮೂಲಕ ಯಾರಂತ ಗುರುತಿಸ್ಕೋಬೇಕು. ತೋಳುಮಟ್ಟಿ ತಂಡದ ಮೇಲೆ ಮುತ್ತು ಕದರ್ಗಮಂಡಿವರೆಗೂ ದಾಳಿ ಮಾಡ್ತಾ ಇದ್ದಾರೆ. ಅಂಕವನ್ನು ತರುವರು ಇಲ್ಲೋ ಹಾಗೆ ಬರೋರು ಕಾದು ನೋಡೋಣ. ಪ್ರಕಾಶ್ ಬುರ್ಲಿ ನ್ಯೂ ಮಲ್ಲಪ್ಪ ಆರ್ಮಿ ಕಬಡ್ಡಿ ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದ. ಅಂಕವನ್ನು ತರುವನು ಇಲ್ಲೋ ಹಾಗೆ ಬರುವನು ಕಾದು ನೋಡೋಣ. ತೋಳುಮಟ್ಟಿ ತಂಡದ ಮೇಲೆ ಆನಂದ ಬಾಣಿ ಅವರು ದಾಳಿಯನ್ನು ಮಾಡ್ತಾ ಇದ್ದಾರೆ. ಅಂಕವನ್ನು ತರುವರಿಲ್ಲ ಹಾಗೆ ಬರುವವರು ಕಾದು ನೋಡೋಣ. ರಣಬಲ ಹೋರಾಟದಲ್ಲಿ ಎರಡು ತಂಡಗಳು ಯಾವ ತಂಡ ವಿಜಯಶಾಲಿ ಆಗಿದೆ ಅಂತ ಕಾದು ನೋಡೋಣ. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ವಿಠ್ಠಲ್ ಕೆಲವರು ವಿಠ್ಠಲ್ ಸಿದ್ದಿಮಣಿ ಅವರು ರೈಡಿಗೆ ಹೋದ್ರೆ ರೈಡಿಗೆ ಹೋಗಿ ಸೂಪರ್ ಮಾಡಿದ್ರೆ ಯಾರು ಬರ್ತಾರೆ ಯಮೂರನ್ನ ಹಾಕಿರೋರು ಘೋಷಣೆ ಮಾಡಿದ್ದಾರೆ. ವಿಠ್ಠಲ್ ರೈಡಿಗೆ ಹೋಗ್ಬೇಕು ಬೇಡ ಬಿಡು ಅಲ್ಲೇ. ಇವು ಮತ್ತೆ ಗಾಳಿಯಲ್ಲಿ ಶಿವ ಕೆಲವರು ಅಂಕವನ್ನು ತರ್ತಾನೆ ಇಲ್ಲೋ ಹಾಗೆ ಬರ್ತಾನ ಕಾದು ನೋಡೋಣ. ಪಾಯಿಂಟು ತೋಳುಮಟ್ಟಿ ಪಾಯಿಂಟು ಬಂದಿನಿ. ದಾಳಿಯಲ್ಲಿ ಬಸನಗೌಡ ಉತ್ತಮವಾದ ಹಿಡಿತ ಆನಂದ್ ಬಾಣಿ ಅವರಿಂದ ಸಾರಿ ಸಂತೂರ್ ಬಾಣಿ ಅವರಿಂದ ಸಾರಿ ನಂತರ
ಸಂತೋಷವಾದ ಶ್ರೇಷ್ಠ ತೀರ್ಥ ಸಲುವಕ್ಕೂ ಯಾವತ್ತಿದ್ರೂ ಕಬಡ್ಡಿ ಆಗಲಿ ಹೊರ ಹೊಡ್ಕೊಂಡು ಬಂದು ಮುಂಜಾನೆ ರನ್ನಿಂಗ್ 5 ಗಂಟೆಗೆ ಎದ್ದು ಅವ್ರ ತಮ್ಮ ಆನಂದನ ಪ್ರಯತ್ನ ಅವರ ಸಂತೋಷ್ ಅವರ ಪ್ರಯತ್ನ ಎಲ್ಲದಕ್ಕಿಂತ ಮಿಗಿಲಾದಿದ್ದು. ಸಂಗು ಬಾಣಿ ಅವರ ಸಹೋದರ ಸಿಂಧನೂರಿನ ವಿಶ್ವವಿದ್ಯಾಲಯದಲ್ಲಿ ಡಿ.ಎಡ್ ಸಹಾಯಕ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿರುವಂತ ಸಂಗು ಬಾಣಿ ಅವರ ಸಹೋದರ ಆನಂದ್ ಬಾಣಿ ಅವರು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು. ಸಂತೋರ್ ನಾವು ಓರ್ ಹೇಳಿದ್ವಿ ಕೋಟ್ ಚೇಂಜ್ ಮಧ್ಯಂತರ ಸ್ಕೋರ್ ತೋಳುಮಂಡಿ 6 ಅಂಕ ಗಳಿಸಿದರೆ ನ್ಯೂ ಮಲ್ಲಪ್ಪ ಆರ್ಮಿ ಕಬಡ್ಡಿ ತಂಡ 5 ಅಂಕ ಗಳಿಸಿದೆ. ಕೇವಲ ಒಂದೇ ಒಂದು ಅಂಕದಿಂದ ತೋಳುಮಂಡಿ ತಂಡವು ಮುನ್ನಡೆ ಸಾಧಿಸ್ತಾ ಇದೆ. ಇನ್ನು ನೋಡೋಣ, ಇದು ಮಧ್ಯಂತರ ಅವಧಿ ಸ್ಕೋರ್ ಇದೆ, ಇನ್ನು ಏನಾಗುತ್ತೆ ಕಾದು ನೋಡೋಣ. ತೋಳುಮಂಡಿ ತಂಡದ ಮೇಲೆ ಆನಂದ್ ಅವರು ದಾಳಿಯನ್ನು ಮಾಡ್ತಾ ಇದ್ದು ಅಂಕವನ್ನು ತರುತ್ತಾರೋ ಇಲ್ಲವೋ, ಹಾಗೆ ಮರಳಿ ಅಂಕಣಕ್ಕೆ ಹೋಗುತ್ತಾರೋ ಕಾದು ನೋಡೋಣ. ವಿಠಲ್ ಸಿದ್ದಿಮಣಿ ಅವರು ರೆಡಿಗೆ ಹೋಗ್ಬೇಕು. ವಿಠಲ್ ಜರ್ಸಿ ನಂಬರ್ 4 ಪಾಯಿಂಟು ತೋಳುಮಂಡಿ. ಮತ್ತೆ ತೋಳುಮಂಡಿ ತಂಡದ ಮೇಲೆ ಜರ್ಸಿ ನಂಬರ್ 6 ತೋಳುಮಂಡಿ ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಇವರು ನಮ್ಮೂರು ಅಂಬರೀಶ್ ಬಿಗಿಯೂರು ಅಳಿಯ ಸ್ವಂತೂರು ಇಲಾಳಿದ್ರು. ಬೇಕಂನಲ್ಲಿ ಹುಟ್ಟಿ ಬೇಕಂನಲ್ಲಿ ಬೆಳೆದು ಬೇಕಂದಿನ ಗ್ರಾಮಕ್ಕೆ ದತ್ತ ಪುತ್ರನಾಗಿ ತನ್ನ ಇವ್ರದ್ದು 6 ಎಕರೆ ಎನ್ನ ಸಡಿಬೇಕಂತ ಬಂತಾನ ಸುದ್ದಿ ಹೊರಗೆ ಎದ್ದೈತಿ. ವಿಠಲ್ ಸಿದ್ದಿಮಣಿಯವರು ರೈಡಿಗೆ ಹೋಗ್ಬೇಕು. ಯಮನೂರು ಕೆಲವರು ನೀವು ರೈಡಿಗೆ ಹೋಗಿ ಒಂದು ಪ್ಯಾಂಟ್ ತಗೊಂಬಂದ್ರ 101 ರೂಪಾಯಿ ಮತ್ತು 201 ರೂಪಾಯಿ ಮತ್ತು ನಿಮಗೆ ಸನ್ಮಾನ ಮಾಡಿದ್ರ ಮೂಲಕ ಸೌನ್ಯ ಕೊಟ್ಟು ಸೂಪರ್ ರೈಡ್ ನೀವಪ್ಪ ಆರ್ಮಿ ಕಬಡ್ಡಿ ಮತಿಯಿಂದ ಮುತ್ತು ಸೂಪರ್ ಮಾಡಿದ್ದಾರೆ. ವಿಠಲ 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 ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡು ವಿಠಲ ಹೋಗಿ ಮಾಡಿ ಹೋಗಿ ಮಾಡಿ ವಿಠಲ್ ಹೋಗಿ ಮಾಡಿ ಅವ್ನ ವಯಸ್ಸಿನವ್ರು ಯಾರು ಇರ್ಲಿಲ್ಲ. ಸಣ್ಣವಿದ್ರು ಬೆಳತನ ಕಬಡ್ಡಿ ನೋಡೋದು ಬಂದು ನಿಂತ್ಗೆತ್ತು ಇವತ್ತು ಮ್ಯಾಚ್ ಆಡ್ಬೇಕಂತ ಕಾಕೊಂತಾನವ. ಮಂಗಳೂರಿನಿಂದ ಇಲ್ಲಿ ಕಬಡ್ಡಿ ಆಡೋ ಸಂಬಂಧ ಮಂಗಳೂರಿಂದ 1 ವಾರ ಮುಂಚೆಗೆ ಬಂದು ಇಲ್ಲೇ ಟೆಂಟ್ ಹೊಡೆದು ಅದೇ ರೀತಿ ಮತ್ತೆ ತೋಳುಮಂಡಿ ತಂಡದ ಮೇಲೆ ಉತ್ತಮವಾದ ಆನಂದ್ ಅವರು ಮಾಡಲು ಹೋಗಿ ಶಿವ ಕಿಲರವರು ಅವ್ರನ್ನ ಬಂಟಾರ್ ರಾಜು ಟಿಂಕಲ್ ರಾಜು ಎಲ್ಲದಾನೆ. ಟಿಂಕಲ್ ರಾಜು ಗಣೇಶ್ ಕೆಲವರು ದಾಳಿಯನ್ನು ಮಾಡ್ತಾ ಇದ್ದಾರೆ. ಗಣೇಶ್ ಕೆಲವರು ದಾಳಿಯನ್ನು ಮಾಡ್ತಾ ಇದ್ದಾರೆ. ಅಂಕವನ್ನು ತರುತ್ತಲ್ಲ ಹಾಗೆ ಮರಳಿ ಅಂಕಣಕ್ಕೆ ಹೋಗುತ್ತಾರೆ. ಶಿವ ಕೇಳಿರೋರು ಮಾಡ್ತಾ ಇದ್ದು 2 ಅಂಕ ಗಳಿಸೋದ್ರ ಮೂಲಕ ರೈಡರ್ ಸಾಹೇಬ್ 2 ಪಾಯಿಂಟ್ಸ್ ತೋಳುಮಟ್ಟಿ. ಯಾರು ಒಳಗಡೆ ಹೋಗ್ಬಾರ್ದು. ಏನೇ ಕೋಚ್ ಕೊಡೋಗಿದ್ರು ಹೊರಗಡೆ ನಿಂತ ಕೊಡ್ಬೇಕು.
ಇಲ್ಲಪ್ಪ ಪಾಯಿಂಟ್ ಇಲ್ಲ. ಮೂರ್ ನಂಬರ್ ಆಟಗಾರ ಒಳ್ಳೆ ದಾಳಿಯನ್ನು ಮಾಡ್ತಿದ್ದಾನೆ. ಹಿಡಿದು ಬಿಟ್ಟರು. ಅಂಬರೀಶ್ ಗುದಿಯೂರ್ ಹತ್ತಿರದವರೆಗೆ ಆನಂದ್ ತೊಂಡಾಳ ಅವ್ರ ರೆಡಿಗೆ ಹೋಗ್ಬೇಕು. ಇವರನ್ನ ಹಿಡಿದವರಿಗೆ ಅಂಬರೀಶ್ ಗುದಿಯೂರು 200 ರೂಪಾಯಿ ಕೊಡೋರು ಮಾಡಿದ್ದಾರೆ. ಗಳಿಸುವುದರ ಮೂಲಕ 2+2 4. ಆನಂದ ತೊಂಡ್ಯಾಳ. ಆನಂದ ಮಲ್ಲಪ್ಪ ವಾಣಿಯವರು ತೋಳುಮಟ್ಟಿ ದಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದು ಆನಂದ ಮತ್ತೆ ಯಾರು ಹಿಡಿಬೇಕು? ಯಾರು ಇಟ್ಟಂಗ್ ಹಿಡಿದ್ರೆ 201. ನನ್ನ ಹೆಸರು ಹೇಳ್ರಿ, ನನ್ನ ಹೆಸರು ಕಮಿಟಿ ಕಡೆಯಿಂದ ರಾಘವೇಂದ್ರ ಇವನ್ ಹಿಡಿದ್ರು 201. ಮತ್ತು ಕದಿರಮಂಡಿ ಅವರನ್ನ ದಾಳಿಯಲ್ಲಿ ಬಂಧಿಸಿದರೆ ಅಂಬರೀಶ್ ವ್ಯಕ್ತಿಗೆ 201 ರೂಪಾಯಿ ತಂದು ಕೊಡಬೇಕು. ರೊಕ್ಕದ ತಲೆ ಕರ್ಸ್ಕೊಬನ್ನಿ. ಹಾಕ ಪರ್ರೇಡ್ ಹಾಕ. ಹೌದಾ ಈ ಹಳಿ ಹಣ್ಣು ಹಿಡಿದ್ರು 101. ಎಲ್ಲರಿಗೆ ಆಗ್ತದೆ. ರೊಕ್ಕ ಎಷ್ಟು ಅಲ್ಲಿ ಬರೀ ಹೇಳೋದಾಯ್ತು ತಂದ್ರೆ ಕ್ಯಾಶ್ ಕೊಡೋಲ್ರಿ. ರೊಕ್ಕಿತ್ತಿಲ್ಲ. ರೊಕ್ಕ ತಂದು ಕೊಡ್ಬೇಕು. ಎಷ್ಟು ಮುಗಿದ ಬಳಿಕ ಶಿವಲಿಂಗೇಶ್ವರ ದನ್ನೂರು ವರ್ಚಸ್ ಕಾಂತೇಶ್ವರ ಕಡಿವಾಲ್ 2 ತಂಡಗಳು ಊರಿನ ಒಂದು ಗೌಡರ ಮಗನಾಗಿ ಒಂದ್ ತಾಸು ಗ್ಯಾಪ್. ಟೀ ಕುಡಿಸೋದು. ಈಗ ಈ ಪಂದ್ಯ ಮುಗಿದ ಬಳಿಕ 1 ಗಂಟೆ ಅವಧಿಯನ್ನು ವಿಶ್ರಾಂತಿಯನ್ನು ಮೀಸಲಾಗಿದೆ. ಆನಂತರ ಯಾರು ಟೀ ಕುಡ್ಕೊಂಬರ್ರಿ. 1 ತಾಸು ರೆಸ್ಟ್ ಇದೆ. ಶಿವಪ್ಪ ಕೆಲವ್ರು ನಂಬರ್ ರೇಡ್ ಮಾಡ್ತಾನ. ಹೌದು ಶಿವಪ್ಪ. ಶಿವಪ್ಪ ಸರ್ ಅವ್ರಿಗೆ ಟೈಮ್ ಇಲ್ಲ. ಟೈಮ್ ಹಚ್ಚ ಬರ್ರಿ. ಇನ್ನೊಂದ್ ಸ್ವಲ್ಪ ಆಡ್ತಿರು. ತೊಂಡಾಳ 501. ಅಂಬರೀಶ್ ಅವರು ಹೊರಗೆ ಬಂದು ಹೊತ್ತಂದು ಆನಂದ ನಡೆದರೆ ದಾಳಿಯಲ್ಲಿ ಅಂಬರೀಶ್ ಕುಡಿಯೋರು 201 ರೂಪಾಯಿ ಕೊಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವನು ಆನಂದ ದೊಡ್ಡ್ಯಾಳ್ ಇವನ್ನ ಹಿಡಿದವನಿಗೆ 501 ಇಟ್ಟಿದ್ದಾರೆ. ಪ್ರಜ್ವಲ್ ಬುರ್ಲಿ ಅವರಿಂದ ರೀಡ. ಮುತ್ತಣ್ಣ ವಿಠಲ ಮಂಗಳೂರಿನಿಂದ ಬಂದಿದ್ದಾನೆ. 501 ರೂಪಾಯಿ. ಮಂಗಳೂರಿನಿಂದ ತೊಂಡ್ಯಾಳ ಆನಂದ ತೊಂಡ್ಯಾಳ ಹಿಡಿದ್ರ ಹಣ್ಣುದರ ಗೊತ್ತಿಲ್ಲ. ಆನಂದ ತೊಂಡ್ಯಾಳ ಇವನ್ ಹಿಡಿದವನಿಗೆ 501 ರೂಪಾಯಿ ಬಿಟ್ಟರೆ. ಹಿಡಿಬೇಕು. ಎಂತ ಹಿಡ್ತಪ್ಪ ಇದು. 500 ರೂಪಾಯಿ ಹೋಯ್ತು. 500 ಹೋಯ್ತು. ಬೋನಸ್ ಅನ್ನು ಮಾಡ್ಯಾನ. 2 ಸಲ ಬೋನಸ್ ಆಗಿತ್ತು ಒಂದು. ಆನಂದ ಬಾಣಿ ಅವರಿಂದ ರೀಡು ಅತ್ಯುತ್ತಮವಾದ ರೀಡು. ಏನ್ ಹಿಡುತ್ತಪ್ಪ ಇದು. ಒಳಗಾಡ್ರಿ ಒಳಗಾಡ್ರಿ. ಮಾನನಗೌಡ ಮಾಡ್ತಾ ಇದ್ದಾನೆ. ಬಿಟ್ರಪ್ಪ
ಏ ಹಿಡಿಬಾರ್ದಿತ್ತಲ್ಲೋ ಎಂತ ಜಾಸ್ತಿ ಮಿಸ್ ಆಯ್ತು. ಲಾಸ್ಟ್ ರೈಡ್ ಕ್ರಾಸ್ ಕಟ್ಟಿದ್ದಾರೆ. ತೋಳ ಬಟ್ಟೆ ಹುಡುಗರು ಕ್ರಾಸ್ ಕಟ್ಟಿದ್ದಾರೆ. ಬಿಡಬಾರ್ದು, ಹಿಡಿಬೇಕು. ಟೈಮ್ ತೋಳುಮಟ್ಟಿ ತಂಡವು 26 ಅಂಕಗಳನ್ನು ಗಳಿಸಿದರೆ ಬೇಕೆಮ್ಮಿ ತಂಡವು 30 ಅಂಕ ಗಳಿಸಿದೆ. 4 ಅಂಕಗಳಿಂದ ತೋಳಬಟ್ಟಿಯ ಹುಡುಗರಿಗೆ ತುಂಬಾ ಧನ್ಯವಾದಗಳು.